ಮಜಬೋ ಮಜ ಭಾರತ. ಅಡ್ಡು ಕೆತ್ತಾಕ ಬರೋವರೆಗೂ ಒಂದಕ್ಕೊಂದು ಸಂಬಂಧ ಇಲ್ದಿರೋ ಮಾತು ಹೇಳಿ ಹೇಳಿ ತಲೆ ತಿಂತಾನೆ ನಾನ್ ಸಿಂಗ್ ನನ್ ಮಗ. ಹೌದು ಸರ್, ಇವ್ರು ಹೇಳೋ ಮಾತು ಒಂದಕ್ಕೊಂದಕ್ಕೂ ಸಂಬಂಧನೇ ಇರಲ್ಲ. ಆದ್ರೂ ಬಟ್ಟೆ ಮಾತ್ರ ಸಖತ್ತಾಗಿ ಹಾಕವನೆ. ಎಲ್ಲಿ ತಗೊಂಡ್ಯಾ? ನಮ್ ಫ್ರೆಂಡ್ ಅಂಗಡಿಲಿ ತಗೊಂಡೆ ಡಿಸ್ಕೌಂಟ್ ನಲ್ಲಿ. ಎಷ್ಟು ಪರ್ಸೆಂಟು? 0%. ಲೇ ನಾನ್ ಹೇಳಿಲ್ವಾ ನಾನ್ ಸಿಂಗ್ ನನ್ ಮಗ ಅಂತ, ಅದೇ ಕೇಳಲ್ಲ ಅಂತ. ಹೋಲಿ ಬಿಡ. ಹೋಗ್ಲಿ ಬಿಡ. ಏಯ್ ಅಲ್ಲ ಕಣೋ, ನಿನ್ನ ಎತ್ತಾಕೊಂಡ್ ಬರ್ಬೇಕಾದ್ರೆ ಆ ಬಸ್ ಕಂಡಕ್ಟರ್ ನಿನ್ಗೆ ನಾಯಿ ಹೊಡೆದಂಗ್ ಹೊಡಿತಿದ್ದಲ್ಲ, ಯಾಕೆ? ಓ ಅದ ಸುಂಕದ ಕಟ್ಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೆ. ಬಸ್ ಬಂತು, ಕಂಡಕ್ಟರ್ ಮಾಗಡಿ ಮಾಗಡಿ ಅಂದ. ಸ್ಟ್ರೈಟ್ ಹೋಗಿ ತಾವರ್ಕೆರೆ ಸಿಗುತ್ತೆ, ಲೆಫ್ಟ್ ತಗೊಳ್ಳಿ ಮಾಗಡಿ ಬರುತ್ತೆ ಅಂದೆ. ಹೊಡೆದೇ ಬಿಟ್ಟೆ. ಲೇ ಅವನು ಬಸ್ ಹತ್ತಕಣ ಕೇಳಿದ್ದು, ನೀನ್ ಅವನ್ಗೆ ರೂಟ್ ಹೇಳಿದ್ರೆ ಬಿಡ್ತಾನ? ನಾನ್ ಸಿಂಗ್ ಅಂತ ಗೊತ್ತು, ನಿನ್ನಂತ ದೊಡ್ಡ ನಾನ್ ಸಿಂಗ್ ನನ್ ಮಗ ಗೊತ್ತಿಲ್ಲ. ಲೇ ನಿನ್ನ ಕಾಟ ನಮ್ಗೆ ತಡಿಯಕ್ ಆಗ್ತಾ ಇಲ್ಲ ಕಣೋ. ಇದಕ್ಕೆಲ್ಲ ನಮ್ಮ ಅಣ್ಣ ಆರ್ಮುಖನ ಸರಿ ಕಣೋ. ತಗ್ಲಾಕೊಂಡಿರೋದು ಇವನೆಲ್ಲ ಕಣ. ಇವನ್ ಕೈ ನಿಮ್ಮ ಅಣ್ಣನ ಆರ್ಮುಖನು ತಗ್ಲಾಕೊಂಡಿರೋದು. ಹೇ ಮರಿ, ಸಿಂಹದ ಮರಿ. ಸ್ವಲ್ಪ ಸುಮ್ನಿರಪ್ಪಲೇ. ಏಯ್ ಯಾರೋ ನೀನು? ನಮ್ಮ ಅಣ್ಣನ ಬಗ್ಗೆನೇ ಮಾತಾಡ್ತಿದ್ಯಾ? ಈ ಸಿಂಹದ ಮರಿ ಫ್ರೆಂಡ್ ಕಣ. ನೀನ್ ಯಾವನಾದ್ರೆ ನನಗೇನು? ಇದಕ್ಕೆಲ್ಲ ನಮ್ಮ ಅಣ್ಣನೇ ಕರಿತೀನಿ, ಸುಮ್ ಕುತ್ಕೊಳ್ಳಲ್ಲಿ. ಹೈ ಅಣ್ಣ, ಶುರು. ಶರಣು ಅಂತ ಬಂದವರಿಗೆ ಷಣ್ಮುಖ, ಚರಣ ಹಿಡಿದು ನಿಂತವರಿಗೆ ಚತುರ್ಮುಖ. ಈ 6 ಮುಖ ಬ್ರ್ಯಾಂಡ್. ಆಕಾಶ ಎಷ್ಟೇ ಮೇಲೆ ಇರಲಿ, ಸಮುದ್ರದ ಆಳ ಎಷ್ಟೇ ಇರಲಿ, ಅದ ಕಟ್ಕೊಂಡ್ ನಿನ್ಗೆ ಏನಾಗಬೇಕು? ಮುಚ್ಕೊಂಡ್ ನಿನ್ ಕೆಲಸ ನೀ ಮಾಡಬೇಕು. ಬಾಯಿಗೆ ಹಾಕೋ ಮಾಸ್ಕನ್ನ ಕಣ್ಣಿಗೆ ಹಾಕಿದ್ದಾನಲ್ಲ ನಿಂಗ. ಯಾರೋ ಇವನು? ನಮ್ಮ ಅಡ್ಡ ಗೊತ್ತಾಗ್ಬಾರ್ದು ಅಂತ ನಾನೇ ಬಾಯಿಗೆ ಹಾಕೊಳ್ಳೋದನ್ನ ಕಣ್ಣಿಗೆ ಕರ್ಕ ಬಂದವನಿ. ಬರೀ ಕೂದಲು ಬೆಳೆಸಿದಾನೆ ಅನ್ಕೊಂಡೆ, ಬುದ್ಧಿಯನ್ನು ಬೆಳೆಸಿದಾನೆ. ಐ ಲವ್ ಯು. ನಾನ್ ರೆಡಿ, ಬಿಚ್ರು. ಏನು ಮಾಡ್ತಾ ಇದ್ದೀರಾ? ಬಿಚ್ಚು ಅಂದಲ್ಲ? ಲೇ ಅವನ ಕಣ್ಣಿಗೆ ಹಾಕೋ ಮಾಸ್ಕ್ ಬಿಚ್ಚಿರೋ ಅಂದೆ. ಸಾರಿ ಬ್ರೋ. ಮೆಲ್ಲಗ ಬಿಚ್ಚಿರೋ, ಮಗು ಎದ್ರಕೊಂಡ್ಬಿಡುತ್ತೆ. ಹೋಗ. ಏನು 6 ಮುಖ ಅಂತ ಹೆಸರಿಟ್ಟುಕೊಂಡು ಒಂದೇ ಮುಖ ಇದೆ ಅಂತ ನೋಡ್ತಾ ಇದೀಯಾ? ಹೌದು, ಒಳಗಡೆ 5 ಮುಖ ಇದೆ. ಅದನ್ನ ನೋಡಿದರೆ ಭೂಮಿ ಅದುರೋಗುತ್ತೆ. ಈ ಭೂಮಿ ಅದುರೋಗುತ್ತೆ. ಆಕಾಶ ಅದ್ರ ಪಾಡಿಗೆ ಅದಿರುತ್ತೆ. ನಾನ್ ನೋಡಕ್ಕೆ ಕೋತಿ ತರ ಇದ್ದೀನ? ಇಲ್ಲ. ನನ್ನ ಕೈ ಕಾಲು ಕಪ್ಪೆ ತರ ಇದಾವ? ಇಲ್ಲ. ಮತ್ತೆ ನಿಂಗ ಹೇಳ್ತಾನೆ ನಾನ್ ನೋಡಕ್ ನಿನ್ ತರ ಇದ್ದೀನಂತ. ನಾನ್ ಮಾತಾಡ್ತೀನಿ ಬಸ್. ಯಾಕೆ ಹಿಂಗ್ ಮಾತಾಡ್ತೀಯ? ಸುಮ್ಮನಿರ್ಬೇಕು. ನಮಸ್ತೆ ಬಾಸ್. ನೀರ್ ಹಿಡಿಯಕ್ಕೆ ಬಕೆಟ್ ಹಿಡಿಬೇಕು, ಬೆಳೆಯೋಕಲ್ಲ. ಈ ಬಕೆಟ್ ಬೋಸಿ ಚಂಬು ಎಲ್ಲ ನನ್ನ ಹತ್ರ ನಡೆಯಲ್ಲ. ಅವು ಯಾರ ಹತ್ರನೂ ನಡೆಯಲ್ಲಣ್ಣ, ನಾವೇ ಎತ್ಕೊಂಡು ಹೋಗ್ಬೇಕು. ಏಯ್ ಬಕೆಟ್, ಅವನಿಗೆ ಹೇಳು ನನ್ನ ಹತ್ರ ನೆಟ್ಟಿಗೆ ಮಾತಾಡಕ್ಕೆ ಹೇಳು. ಆಯ್ತು ಬಸ್, ಹೇಳ್ತೀನಿ ಬಸ್. ಲೈ ಯಾಕೋ ಹಿಂಗ್ ಮಾತಾಡ್ತೀಯಾ? ಸ್ವಲ್ಪ ನೆಟ್ಟಿಗೆ ಮಾತಾಡೋ. ನೆಟ್ ಖಾಲಿ ಆಗಿದೆ ಕಣ. ಅಣ್ಣ, ಯಾವ ನಾಯಿ ನಾವು ಇಲ್ಲಿ ಕರ್ಕೊಂಡ್ ಬಂದಿದ್ದು? ಥ್ಯಾಂಕ್ ಯು. ಬರೋ ಇಲ್ಲಿ. ನಿನ್ನನ್ನ ಇಲ್ಲಿಗೆ ಯಾಕೆ ಕರೆಸಿದ್ದು ಗೊತ್ತಾ? 5 ನಿಮಿಷದಲ್ಲಿ ಗೊತ್ತಾಗುತ್ತಣ್ಣ. ಹೆಂಗೆ? ಅಷ್ಟ್ರಲ್ಲಿ ನೀವು ಹೇಳ್ತೀರಾ? ನಿನಗೆ ನನ್ನ ತಂಗಿ ಯಾರು ಅಂತ ಗೊತ್ತಾ? ಗೊತ್ತಿಲ್ಲ ಅಣ್ಣ. ಈಗ ಗೊತ್ತು ಮಾಡಿಸ್ತೇನೆ. ಸೈಡಿ ಸರ್, ತಂಗಿ ರಶ್ಮಿಕಾ. ಸುಂದರಿ 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 ಇವಳೆ ನನ್ನ ತಂಗಿ ರಶ್ಮಿಕಾ.
ಚೂಡಿದಾರ ಹಾಕೊಂಡಿರೋ ತರ ಇದ್ದಾಳೆ ಇವಳು ರಶ್ಮಿ. ಧೈರ್ಯ. ನನ್ನ ತಂಗಿ ಯಾರು ಅಂತ ನಿನಗೆ ಗೊತ್ತು ತಾನೆ? ಗೊತ್ತು. ಇಬ್ಬರು ಹಾಗೆ ಒಂದು ರೌಂಡ್ ಫ್ಲಾಶ್ ಬ್ಯಾಕ್ಗೆ ಹೋಗಿ ಬನ್ನಿ. ನೋಡೆ, ನಾನು ಹತ್ರ ಸಿಕ್ಕಾಪಂಟೆ ಹ್ಯಾಂಡ್ಸಮ್ ಆಗಿದ್ದೀನಿ, ಅದಕ್ಕೆ ನನ್ನಿಂದ ಹುಡುಗಿರ್ ದಂಡೆ ಬರುತ್ತೆ. ಆದ್ರೆ ಪಾಪ ಆ ಜೋಲ್ ಜಗ್ಗ, ಆ ಲಾವರ ಸಲ್ಯಾಗ, ಆ ಜ್ವಾಲಾಮುಖಿ ನಿಂಗ ಅಂತ ಸುಮಾರಾಗಿರೋರನ್ನ ನೀವು ಯಾರಾದ್ರೂ ಲವ್ ಮಾಡ್ತೀರ? ಎಲ್ರಿಗೂ ಈ ಧ್ರುವ ತಾರೆ ಬಸವರಾಜ್ ಬೇಕು ಅಂದ್ರೆ ಈ ಲೋಕದಲ್ಲಿ ಗಂಡಸು ನೋಗೆ ಯಾವ ಮುಲಾಮ್ನು ಯಾವ ನನ್ನ ಮಗನೂ ಕಂಡಿಡ್ದಿಲ್ಲ. ಏನ್ ಮಾಡಕ್ಕಾಯ್ತದೆ? ನನ್ನ ಹೆಂಡತಿ ತಿಂಡಿ ತಗೋಬತ್ತೀನಿ ಅಂತ ಬೆಳಗೋದವಳು ಇನ್ನೂ ಬರ್ಲಿಲ್ಲ. ಅದೇನ್ ಮಾಡ್ತಾವಳೋ ಏನೋ. ನನ್ನ ಹೆಂಡತಿ ಬರೋ ಗ್ಯಾಪ್ ಅಲ್ಲಿ ಸನ್ನಿ ಫ್ರೆಶ್ ವಿಡಿಯೋ ನೋಡ್ಕೊಂಡ್ ಬರ್ಬಿಡ್ತೀನಿ. ಸನ್ನಿ ಲೇಟೆಸ್ಟ್ ಭಾವಗೀತೆಗಳು. ಅಯ್ಯೋ ಬಾಬರ್ಯಾ, ಅದ ಐಟಮ್ ಸಾಂಗ್ ಮರ್ರೆ. ಏಯ್. ತಗೊಳ್ಳಿ ತಿಂಡಿ ತಿನ್ನಿ. ತಿಂಡಿ ಹಾ, ಏನಿದು? ಉಪ್ಪಿಟ್ಟು. ಅಯ್ಯೋ ನಿನ್ ಮಕ್ದಂಗೆ ಆಯ್ತಲೇ. ಎಂತ ಮಾಡ್ತಿದ್ರಿ? ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ನೀನು ನಿನ್ ಬಾಯಿ ಮುಚ್ಕೊಂಡು ನಿನ್ ಕೆಲ್ಸ ನೋಡ್ಕೊ ಅಂತ ಇಂಗ್ಲಿಷ್ ಅಲ್ಲಿ. ಇಂಗ್ಲಿಷಾ? ಹಾ. ಹಾ 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 ಹಾ, ನಂಗೊಂಚೂರು ಹೇಳಿ ಕೊಡಿ. ನಿನ್ಗೆ ಹೇಳ್ಕೊಡಲ್ಲ ಅಂತೀನ. ಬಾ ಚಿನ್ನ, ಬಾ. ಹೇಳ್ಕೊಡ್ತೀನಿ. ರೀ, ಇಂಗ್ಲಿಷ್ ಆಮೇಲೆ ಹೇಳ್ಕೊಡಿ. ಶಾಪಿಂಗ್ ಅಪ್ಪ. ಶಾಪಿಂಗು ಹಾ. ಹಿಂಗಿಲ್ಲ ಅಂತೀನ. ನಡಿ ಹೋಗೋಣ. ಅಬ್ಬಬ್ಬ. ಹೇಳೋ ಗೊಬ್ರ. ನಾನ್ ಬಿಸಿದಿನ್ ಕಟ್ ಮಾಡಲೇ. ಏ ಹುಚ್ಚ ನನ್ನ ಮಗನೇ ಕಪ್ಪೆ ರಾಯ, ನೀನೇ ಕಣ ನನಗ್ ಫೋನ್ ಮಾಡಿರೋದು. ಬರ್ತಿದ್ದೆ. ನಾನು ಹೆಂಡ್ತಿನೇ ಈಗ ಶಾಪಿಂಗ್ ಕರ್ಕೊ ಹೋಗ್ತಾ ಇದೀನಿ. ವಿಷಯ ಏನು ಅಂತ ಬಾಯಿ ಮುಚ್ಕೊಂಡು ಹೇಳು, ಇಲ್ಲ ಫೋನ್ ಇಡು. ಲೇ, ಇಷ್ಟೊತ್ತಿಗೆ ಕರೆಕ್ಟಾಗಿ ಸೇವಿಂಗ್ಸ್ ಆಪೇ ತೆಗಿಯಲ್ಲ, ಶಾಪಿಂಗ್ ಮಾಲ್ ತೆಗಿತಾರ? ಅದ್ರ ಬದಲು ಟಿವಿ ಆನ್ ಮಾಡು, ಒಳ್ಳೆ ಪ್ರೋಗ್ರಾಮ್ ಬರುತ್ತೆ. ಸರಿ ಮಗ, ಆಯ್ತು ಆಯ್ತು. ಎಂತ ಅಂದ್ರು? ಒಂದು ಒಳ್ಳೆ ಪ್ರೋಗ್ರಾಮ್ ಬರ್ತಾ ಇದೆಯಂತೆ ಇವತ್ತು ಟಿವಿನಲ್ಲಿ. ಶಾಪಿಂಗ್ ಇಷ್ಟೊತ್ತಿಗೆ ಓಪನ್ ಆಗಿರಲ್ಲ. ಪ್ರೋಗ್ರಾಮ್ ನೋಡ್ಕೊಂಡು ನಿಧಾನಕ್ಕೆ ಹೋಗೋಣ. ಎಂತದು ಬೇಡ ನಾ ಉಪ್ಪಿಟ್ಟು ತಗೊಂಡು ಮಕ್ಕನ್ನೇ ಹೊಡೆದ್ಬಿಡ್ತೀನಿ. ಕುಂತ್ಕೋಬೇಕು. ನಾನು ನೋಡ್ತಾ ಇದ್ದೀನಿ ಅಲ್ಲಿ. ಏನಯ್ಯ ಏನಯ್ಯ, ಪ್ರೋಗ್ರಾಮ್ ಶುರು ಆಗೋಕ್ಕಿಂತ ಮುಂಚೆನೆ ಗಂಟೆನಾದ ಈ ರೀತಿ ಬಡಿತಾ ಇದೆ. ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿರುತ್ತೋ ಏನೋ. ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ದಿನಕ್ಕೊಂದು ನೀತಿ ಕತೆ. ಇವತ್ತು ನಾನು ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತಪಚ್ಚಿ ಮುನ್ನಿರೆ ಪ್ರೋಗ್ರಾಮ್ ನೋಡ್ಬೇಕು. ಪಾಪ. ಏ ನಿನ್ ಮನೇಲಿ ಒಂದು ದರಿದ್ರ ಲಕ್ಷ್ಮಿ ಇದೆ ಮರಿ. ದರಿದ್ರ ಲಕ್ಷ್ಮಿ ಅಲ್ಲ, ಮದುವೆ ಆಗೋಕ್ಕಿಂತ ಮುಂಚೆ ಅವಳು ವರಲಕ್ಷ್ಮಿ ಅನ್ಕಂಡೆ. ಮದುವೆ ಆದ್ಮೇಲೆ ಗೊತ್ತಾಯ್ತು ಅದು ತೀಟೆ ಶುಭಲಕ್ಷ್ಮಿ ಅಂತ. ದೂರ ಹೋಗಿ. Twinkle, twinkle, little star, how I wonder what you are. Up above the world so high, like a diamond in the sky. ನಾನ್ ಸತ್ತು 4 ವರ್ಷ ಆಯ್ತು. ಹುಣಸೆ ಮರದಲ್ಲಿ ನೇತಾಡ್ತಾ ಇದ್ದೆ. ರೋಡ್ ಅಗಲ ಮಾಡ್ಬೇಕು ಅಂತ ಮರನೇ ಕಡ್ದ್ಬಿಟ್ರು. ಅಲ್ಲಿಂದ ಸೀದಾ ಲೇಡೀಸ್ ಹಾಸ್ಟೆಲ್ಗೆ ಹೋದೆ. ಆದ್ರೆ ಅಲ್ಲಿ ಹೆಣ್ಮಕ್ಳ ಜಗಳ ನೋಡಕ್ಕಾಗದೆ ಅಲ್ಲಿಂದ ಸೀದಾ ಮಜಾಭಾರತ ಸೆಟ್ಟಿಗೆ ಬಂದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿ ನನಗಿಂತ ಖರಾಬ್ ಆಗಿರೋ ದೆವ್ವಗಳಿದಾವೆ ಅಂತ. ಅದಕ್ಕೆ ಅಸಹ್ಯ ಆಗಿ ನಾನು ಸೀದಾ ಈ ಮನೆಗೆ ಬಂದಿದ್ದೀನಿ. ಈ ಮನೇಲಿ ಯಾರು ಕಾಣಿಸ್ತಾ ಇಲ್ಲ. ಇವತ್ತು ನನ್ನ ಸ್ಟೇ ಇಲ್ಲೇ. ಮಮ್ಮಿ ವಿರಹ ನೂರು ನೂರು ತರಹ, ವಿರಹ ಪ್ರೇಮ ಗೀತೆಯ ಕವಿ ಬರಹ. ಸಿಡ್ಸಾಡ್ ಆ ರೂಮ್ ಒಳಗೆ ಹೋಗ್ಬೇಡ ಕಣೋ. ಇದು ನನ್ನ ಮನೆ, ನಾನು ಹೋಗ್ತೀನಿ. ನೀನ್ ಯಾವನಲ್ಲೇ ಹೇಳಕ್ಕೆ? ಅಪ್ಪ ಅದ್ರ ಒಳಗಡೆ ಹೆಣ್ದೆವ್ವ ಇದೆ ಕಣೋ. ವಾರ ಪೂರ್ತಿ ರಿಹರ್ಸಲ್ ಮಾಡದೆ ಹೆಣ್ದೇವುಗಳ ಜೊತೆ ನಾವು. ನನಗೆ ಹೇಳಕ್ ಗೊತ್ತಾನ. ಲೋ
ಅದ್ರ ರಕ್ತ ಕುಡಿದು ಬಿಡುತ್ತೆ. ಅದೇನ್ ಜ್ಯೂಸ್ ಏನೋ ರಕ್ತ ಕುಡಿಯಕ್ಕೆ ಬಿಟ್ರೆ ನನ್ ಮಗ ದೆವ್ವಕ್ಕೆ ಕೊರೋನಾ ಬಂದಿದೆ ಅಂತೇಳಿ ಹಾಸ್ಪಿಟ್ಲಿಗೆ ಸೇರಿಸ್ಬಿಡ್ತೀಯ ನೀನು ಅಂತ ನನ್ ಮಗ ನೋಡಿಲ್ಲ ಹಾಕಿದ್ದು ಡೋರ್ ಹಂಗೆ ಇದೆ. ದೆವ್ವ ಅಂತೆ ದೆವ್ವ. ಆಯ್ತು ಹೊಡ್ಸ್ಕೋ. ಯಾರೋ ಬಂದ್ರು ಅನ್ಸುತ್ತೆ, ಅವ್ರನ್ನ ಹೆದರ್ಸಿ ಓಡಿಸ್ಬಿಡ್ತೇನೆ. ಯಾವ ನಾವು ದೆವ್ವ ತರ ಮಿಮಿಕ್ರಿ ಮಾಡ್ತಾ ಇರೋದು? ಇಲ್ಲಿ ಕುಡಿದು ಬಂದಿದ್ದೀನಿ, ಸ್ವಲ್ಪ ರೆಸ್ಟ್ ಮಾಡಕ್ ಬಿಡಿ ನನಗೆ. ವಾಟ್ ಎ ಬ್ಯೂಟಿಫುಲ್ ಫಿಗರ್. ಏನ್ ಚಿನ್ನ, ಏಂಜಲ್ ಡ್ರೆಸ್ ಹಾಕೊಂಡು ನಮ್ಮನೆ ಬಂದ್ಬಿಟ್ಟಿದೀಯಾ? ಪಾಪ ಅವ್ರ ಮನೆಗೆ ಹೋಗೋದ್ ಬಿಟ್ಟು ಮರ್ತು ನಮ್ಮನೆ ಬಂದ್ಬಿಟ್ಟವಳೆ ಅಲ್ವಾ ಚಿನ್ನ? ಹೌ ಫೇರ್ ಯು. ನನ್ನ ಜೀವನದಲ್ಲಿ ಸುಮಾರು ಜನ ಕಿಲ್ಲಾಡಿಗಳನ್ನ ನೋಡಿದ್ದೀನಿ. ಫಸ್ಟ್ ಟೈಮ್ ಕಿಲ್ ಲೇಡಿನ ನೋಡ್ತಾ ಇರೋದು. ಎಷ್ಟು ಧೈರ್ಯ ಇದ್ರೆ ನನಗೆ ಮುತ್ಕೊಡ್ತೀಯಾ? ಬೇಡ ಅಂದ್ರೆ ವಾಪಸ್ ಕೊಡು. ಲೇ ಲೇ ಲೇ, ನಾನು ದೆವ್ವ ಕಣೋ. ಇನ್ನೊಂದು ಕ್ವಾರ್ಟರ್ ಜಾಸ್ತಿ ಕುಡಿದ್ರೆ ಇಕ್ಕಿಗಿಂತ ಮೇಲ್ಕ್ ಹೋಗ್ತೀನಿ ನಾನು. ನನಗೆ ಹೇಳ್ತಾಳೆ ಅವಳು. ಲೇ, ನಾನ್ ನಿಜವಾಗ್ಲೂ ದೆವ್ವ ಕಣೋ. ಪರ್ಫಾರ್ಮೆನ್ಸ್ ಅಲ್ದ ಇಂಚೂರು ಬೇಕು. ಇನ್ನೊಂದು ಚೂರು ಬೇಕು. ಇಲ್ಲ ಇಲ್ಲ, ತುಂಬಾ ಕಿರಿಸ್ತಾ ಇದೆಯಾ, ಸ್ವಲ್ಪ ಸಟಲ್ಡ್ ಆಗಿ ಆಕ್ಟ್ ಮಾಡು. ನಾನ್ ನಿಜವಾಗ್ಲೂ ದೆವ್ವ ಕಣೋ, ನನ್ನ ನಂಬು ಪ್ಲೀಸ್. ನಿಜವಾಗ್ಲೂ ದೇವ? ಚೀಕ ಹಳ್ಳಿ, ನಿನ್ನ ಹೆಸರೇನು ಹೇಳು? ನಾನು ಬದುಕಿದ್ದಾಗ ನನ್ನ ಹೆಸರು ತಾವರೆ ಅಂತ ಇತ್ತು. ಈಗ ಸತ್ತೋಗಿದ್ದೀನಲ್ಲ, ಮುದುಡಿದ ತಾವರೆ ಅಂತ ಕರೀತಾರೆ. ಹೆಂಗ್ ಸತ್ತೆ? ಅಳ್ಬೇಡ ಅಳ್ಬೇಡ, ಸಮಾಧಾನ ಮಾಡ, ಸಮಾಧಾನ ಮಾಡ್ಕೊ. ಇಲ್ಲಿ ಬಾ. ನೀನ್ ಮುಟ್ಟಿದ್ದೇನಾರು ನನ್ ಜನಾಂಗ ಗೊತ್ತಾದ್ರೆ ಅಷ್ಟೇ. ಏನ್ ಮಾಡ್ತಾರೆ? ಹುಣಸೆ ಮರದಲ್ಲಿ ನೇತಾಡಕ್ ಬಿಡಲ್ಲ, ಸ್ಮಶಾನಕ್ಕೆ ಎಂಟ್ರಿ ಕೊಡಲ್ಲ, ವೀಕೆಂಡ್ ಪಾರ್ಟಿಲಿ ರಕ್ತ ಕುಡ್ದು ಡ್ಯಾನ್ಸ್ ಮಾಡಕ್ ಬಿಡಲ್ಲ ಕಣೋ. ಅವೆಲ್ಲ ಇಲ್ಲೇ ಕೊಡ್ತೀನಿ ಬಾ ಚಿನ್ನ. ಮುಟ್ಬೇಡ ಅಂದ್ರು ಮೈ ಮೇಲೆ ಬಂದ್ರೆ ನಿನ್ನ ರಕ್ತ ಕುಡ್ದು ಬಿಡ್ತೀನಿ. ಏನ್ ಚಿನ್ನ, ಸಬ್ಸಾರ್ ತಿಂದ್ಬಿಟ್ಟು ಬಾಯಿ ಮುಕ್ಕಳಿಸ್ತೆ ಹಂಗೆ ಬಂದ್ಬಿಟ್ಟು. ಅದು ಹಸಿ ಮಾಂಸ ತಿಂದಿರೋದು ಕಣೋ. ಗೊತ್ತು ಬಿಡೆ, ಒಂದು ಹೆಣ್ಣು ಒಂದು ಗಂಡು ಈ ತರ ಕ್ಲೋಸ್ ಆಗಿ ಮಾತಾಡ್ತಿದ್ರೆ ಸಮಾಜ ತಪ್ಪು ತಿಳ್ಕೊಳ್ಳಲ್ವಾ? ಅದಕ್ಕೆ ಇನ್ನೇನ್ ಮಾಡೋದು? ಎತ್ತಕೊಂಡು ಹೋಗೋದು, ತಾಳಿ ಕಟ್ಬಿಡೋದು. ಬಾರೇ, ಎಲ್ಲೋದ್ಲು? ಇಲ್ಲಿದ್ಯಾ ಚಿನ್ನ? ಬಾ. ಎಲ್ಲೋದ್ಲು? ಇಲ್ಲಿದ್ಯಾ ಕಳ್ಳಿ ಚಿನ್ನ? ಎಲ್ಲೋದ್ಲು? ಏ ಕಳ್ಳಿ, ಇಂಥ ನವರಂಗಿ ಆಟ ನನ್ನ ಹತ್ರ ಇಟ್ಕೊಬೇಡ, ಬಾ ಕೆಳಕ್ಕೆ.